ಇನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋ ಪವರ್. ಜನರು ಅದಕ್ಕಾಗಿ ಪರದಾಡ್ತಾ ಇದ್ದಾರೆ. ಬೀದರ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಕಟ್ ಕಾಟ ತಲೆದೋರಿದೆ. ಆಸ್ತಿ ನೋಂದಣಿಗಾಗಿ ಬಂದು ಗಂಟೆಗಟ್ಟಲೆ ಕಾದು ಕುಳಿತಂತಹ ಜನರು ಬೆಳಗ್ಗೆಯಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಪರದಾಡ್ತಾ ಇದ್ದಾರೆ. 2-3 ಗಂಟೆಗಳಿಂದ ಪವರ್ ಇಲ್ಲದೆ ಆಸ್ತಿ ನೋಂದಣಿ ಸ್ಥಗಿತಗೊಂಡಿದೆ. ಆಸ್ತಿ ನೋಂದಣಿ ಸ್ಥಗಿತವಾಗಿ ಜನ ಕಾದು ಕುಳಿತು ಸುಸ್ತು ಆಗೋಗಿದ್ದಾರೆ. ಬೀದರ್ನ ಡಿಸಿ ಕಚೇರಿಯಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ವಿಭಾಗ ಕತ್ತಲಲ್ಲಿ ಕುಳಿತಿರುವಂತಹ ಅಧಿಕಾರಿಗಳು ಮತ್ತು ಸಬ್ ರಿಜಿಸ್ಟ್ರಾರ್ ಸಿಬ್ಬಂದಿಗಳು ಮಾಹಿತಿ ನೀಡಿದ್ರು. ಜಸ್ಕಾಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಲೇಟ್ ಆದರೂ ಕೂಡ ಎಲ್ಲ ಕೆಲಸ ಮಾಡಿಕೊಡ್ತೇವೆ ಅಂತ ಅಧಿಕಾರಿಗಳೇನೋ ಹೇಳ್ತಾ ಇದ್ದಾರೆ. ಜನರಿಗೆ ಭರವಸೆ ನೀಡಿದ ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗಳು ತೊಂದರೆ ಇಲ್ಲ, ನೀವು ವರಿ ಮಾಡಬೇಡಿ, ಕರೆಂಟ್ ಬರಲಿ, ಬಂದ ಮೇಲೆ ಎಲ್ಲರದು ಕೂಡ ಕೆಲಸ ಮಾಡ್ತೀವಿ ಅಂತ ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗಳು ಹೇಳ್ತಿದ್ದಾರೆ. ಜಸ್ಕಾಂನವ್ರು ಏನು ಮಾಡ್ತಿದ್ದಾರೆ, ಕರೆಂಟ್ ಕೊಡಿ ಅಂತ ಕೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಕಾರಣಗಳು ನಾನಾ ಇರ್ಬೋದು, ಅದೇನೇ ಇರಲಿ, ಬೇಕಾಬಿಟ್ಟಿಯಾಗಿ ಸರ್ಕಾರದಿಂದ ಬೇಡ ಅಂದರೂ ಕೂಡ ಮೊನ್ನೆ ನೋಡಿದ್ವಿ ನಾವು. ನೆನ್ನೆ ನ್ಯೂಸಲ್ಲಿ BR ಪಾಟೀಲ್ ಅವರು ಹೇಳ್ತಾ ಇದ್ರು ಗುಲ್ಬರ್ಗಾದಲ್ಲಿ, ಇದು ಪಕ್ಕದ ಬೀದರು ಆಯ್ತಾ. ನೆನ್ನೆ ದಿನ ಹೇಳ್ತಾ ಇದ್ರು ಬೇಡ ಅಂದ್ರು ಯಾವುದ್ಯಾವುದೋ ಯೋಜನೆಗೆ 17 ಕೋಟಿ 20 ಕೋಟಿ ದುಡ್ಡು ಅವ್ರ ಅಪ್ಪನ ಮನೆ ಆಸ್ತಿ ಥರ ರಿಲೀಸ್ ಮಾಡ್ತಾನೆ ಇದ್ದಾರೆ. ಅದ್ರ ಬದಲಾಗಿ ಇಂಥ ಕಚೇರಿಗಳಿಗೆ, ಪ್ರಮುಖವಾದಂಥ ಕಚೇರಿಗಳು, ಸಬ್ ರಿಜಿಸ್ಟ್ರಾರ್ ಇರ್ಬೋದು, DC ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, SP ಪೊಲೀಸ್ ಡಿಪಾರ್ಟ್ಮೆಂಟ್ SP ಕಚೇರಿ ಇರ್ಬೋದು, ಇವೆಲ್ಲ ಕೂಡ ಜಿಲ್ಲಾಡಳಿತದಲ್ಲಿ ಪ್ರಮುಖವಾದಂಥ ಕಚೇರಿಗಳಿವು. ಜಿಲ್ಲಾ ಪಂಚಾಯತ್ ಇರ್ಬೋದು. ಇಂಥ ಕಚೇರಿಗಳಲ್ಲಿ ಒಂದೊಂದು UPSಗಳು ಸೌಲಭ್ಯ ಕೂಡ ಇಲ್ಲ ಅಂದರೆ ಶಬ್ಬಾಷ್ ಸರ್ಕಾರ ಅಂತಾರೆ ಜನ. ಯಾವುದೋ ಜನ, ಯಾವುದೋ ಅನಿವಾರ್ಯತೆ, ಯಾವುದೋ ಸಂಕಷ್ಟಕ್ಕೋ ಕಷ್ಟಕ್ಕೋ, ಯಾವುದೋ ಒಬ್ಬ ರೈತ, ಯಾವುದೋ ಒಬ್ಬ ಬಡವ ತನ್ನ ಮನೆ ಅಡ ಇಟ್ಬಿಟ್ಟು ರಿಜಿಸ್ಟರ್ ಮಾಡಿ ದುಡ್ಡು ತಗೋಬೇಕಾಗಿರುತ್ತೆ, ಯಾರೋ ಒಬ್ರು ದುಡ್ಡು ಕೊಡಬೇಕಾಗಿರುತ್ತೆ. ಹಲವಾರು ಸಮಸ್ಯೆಗಳಿಂದ ಬರೀ ಇಲ್ಲಿ ಆಸ್ತಿ ನೋಂದಣಿ ಮಾತ್ರ ಆಗುತ್ತೆ ಅನ್ನುವಂಥ ಭ್ರಮೆ ಬೇಡ. ಈ ಭಾಗದಲ್ಲಿ ಆಸ್ತಿ ಮಾರೋದು ಕೊಳ್ಳೋದು ಏನಿರುತ್ತೆ ಜಾಸ್ತಿಯಾಗಿ 60% ಯಾವ ಥರದ ಜನ ಇರ್ತಾರಂದರೆ, ತಮ್ಮ ಆಸ್ತಿಗಳನ್ನು ಅಡ ಇಟ್ಟು ದುಡ್ಡು ತಗೋಬೇಕು, ಅಲ್ಲೆಲ್ಲೋ ಆಸ್ಪತ್ರೆ ಕಟ್ಟಬೇಕು, ಅಲ್ಲೆಲ್ಲೋ ಮಗಳ ವಿದ್ಯಾಭ್ಯಾಸಕ್ಕೆ ಕಟ್ಟಬೇಕು, ಅಲ್ಲೆಲ್ಲೋ ಮಗನ ಉನ್ನತ ವ್ಯಾಸಂಗಕ್ಕೆ ದುಡ್ಡು ಕಟ್ಟಬೇಕು ಅನ್ನೋಂಥದ್ದು 100 ತಾಪತ್ರೆನಲ್ಲಿ ಇರ್ತಾರೆ. ಸಾಲದಕ್ಕೆ ನಿಮ್ಮ ಹಣೆ ಬರೋಕ್ಕೆ ಈ ಆಗಲೇ ನಾವು ನೋಡ್ತಾ ಇದ್ವಿ. ಇದು ಬೀದರ್ನ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಲ್ಲ ಸ್ವಾಮಿ. ಪ್ರೇಮಿಗಳ ಮದುವೆ ಆಗಕ್ಕೆ ಬರ್ತಾರೆ ಪಾಪ, ಅವ್ರ ತಂದೆ ತಾಯಿಗೆ ಎಲ್ಲರನ್ನೂ ಕರ್ಕೊಂಡು ಒಪ್ಪಿಸಿ ಬರೋದೇ ದೊಡ್ಡ ಯುದ್ಧ. ಅದರಲ್ಲೂ ಕೂಡ ಈ ಥರದ ಪರಿಸ್ಥಿತಿ ಆಗಿಬಿಟ್ರೆ ಅವರೆಲ್ಲ ಹೋಗಬೇಕು. ಯಾರೋ ಒಬ್ಬ ಬಡವ ಮನೆ ಅಡ ಇಟ್ಟೋ, ಇಲ್ಲಾಂದರೆ ಹೊಲನ ಅಡ ಇಟ್ಟೋ ಸಾಲ ಮಾಡಿ ಏನೋ ಮಾಡಬೇಕು ಅಂತ ಇರ್ತಾನೆ. ಅವ್ರ ಪರಿಸ್ಥಿತಿ ಏನಾಗುತ್ತೆ? ವಿದ್ಯಾಭ್ಯಾಸಕ್ಕೆ ಹೋಗೋ ಮಕ್ಕಳು, ಬ್ಯಾಂಕಲ್ಲಿ ತಗೊಳ್ಳೋ ಸಾಲ ಎಲ್ಲದಕ್ಕೂ ಕೂಡ ಹೊರೆ ಆಗುತ್ತೆ. ಮಾನ್ಯ ಶ್ರೀ ಬೀದರ್ನ DC ಯಾರಿದ್ದಾರೋ ನಂಗೆ ಗೊತ್ತಿಲ್ಲ, ಸನ್ಮಾನ್ಯ ಶ್ರೀ DC ಅವರೇ ದಯವಿಟ್ಟು ಯಾವುದೋ ಒಂದು ಖರ್ಚು ವೆಚ್ಚನ ಸರ್ಕಾರದ ಲಿಸ್ಟಲ್ಲಿ ಹಾಕಿ ಅಧಿಕೃತವಾಗಿ ಒಂದು UPS ಹಾಕ್ಸ್ಕೊಟ್ರೆ ಭಾಳ ಒಳ್ಳೆಯದಾಗುತ್ತೆ ಇಂಥ ಒಂದು ಕಾರ್ಯಕ್ರಮಗಳಿಗೆ ಅಂತ.